ಬ್ಯಾಕ್ ಟು ನಾರ್ಮಲ್ ಲೈಫ್ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಜೀವನದಲ್ಲಿ ಕಷ್ಟಗಳು ಅಥವಾ ನೋವುಗಳು ತುಂಬ ಇದ್ದರೆ ಅದರಲ್ಲೇ ಕೂತ್ರೆ ನಮ್ಮ ಜೀವನ ಯಾವತ್ತೂ ನಡೆಯೋದಿಲ್ಲ. ನೋವು ಅನ್ನೋದು ಸಹಜ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ನಾನು ಯಾವುದನ್ನು ಕೂಡ ಸೋಷಲ್ ಮೀಡಿಯಾದಲ್ಲಿ ನೋವನ್ನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ಈ ಒಂದು ನೋವನ್ನು ನಾನು ಹೇಳ್ಕೊಳ್ಳೋದಕ್ಕೆ ಕಾರಣ ತುಂಬ ಇದೆ. ನೆಕ್ಸ್ಟ್ ನಾನು ಅದ್ರ ಬಗ್ಗೆ ವ್ಲಾಗಲ್ಲಿ ಹೇಳ್ತೀನಿ. ಈ ಒಂದು ವ್ಲಾಗ್ ಏನಿದೆ ಇದು ನಮ್ಮ ಒಂದು ಪುಟ್ಟ ನಮ್ಮ ಚರಿಮರಿ ನಮ್ಮ ಮಕ್ಕಳು ಎಲ್ಲರನ್ನೂ ಕೂಡ ನಾನು ಊರಿಗೆ ಕರ್ಕೊಂಡು ಹೋದಾಗ ಮಾಡ್ಕೊಂಡಿರೋಂಥ ವೀಡಿಯೋಗಳು. 25, 26 ಎಲ್ಲ ಏನು ರಜಾ ಇತ್ತು, ಕಂಟಿನ್ಯೂಸ್ 3 ಡೇಸ್ ಸ್ಯಾಟರ್ಡೆ ಸಂಡೇ ಮಂಡೇ 3 ಡೇಸ್ ಕಂಪ್ಲೀಟ್ ಹಾಲಿಡೇ ಇತ್ತು. ಆ ಟೈಮಲ್ಲಿ ನಾವು ಊರಿಗೆ ಹೋದಾಗ ಮಾಡಿದಂತಹ ವ್ಲಾಗ್ ಅಂತ ಹೇಳ್ಬೋದು. ಅದನ್ನು ಎಡಿಟಿಂಗ್ ಮಾಡದೆ ಹಾಗೆ ಇಟ್ಬಿಟ್ಟಿದ್ದೆ. ಲಾಸ್ಟು ನಾನು 2ನೇ ತಾರೀಕು ವೀಡಿಯೋನ ಶೇರ್ ಮಾಡಿದ್ದೆ. ಅಲ್ಲಿಂದ ಕಂಟಿನ್ಯೂ ಆಗಿ ವ್ಲಾಗ್ ಹಾಕೋಣ, ಆಮೇಲೆ ಡೈಲಿ ವ್ಲಾಗ್ ಮಾಡೋಣ, ಏನೇನೋ ಆಸೆ ಕನಸು ಎಲ್ಲನೂ ಕೂಡ ಕಟ್ಕೊಂಡು ನನ್ನ ಒಂದು ವ್ಲಾಗ್ನ ಶುರು ಮಾಡಿದೆ ಮಂಡೆಯಿಂದ. ಬಟ್ ಕಾರಣಾಂತರಗಳಿಂದ ಅದು ಸ್ಟಾಪ್ ಆಯಿತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಇಲ್ಲಂತೂ ಸೀನರಿ ಸಕ್ಕತ್ತಾಗಿರುತ್ತೆ. ಇದು ನಮ್ಮೂರ ಥರ ಅಲ್ಲ, ಇದು ಆಲ್ಮೋಸ್ಟು ಖುಷಿಯಾಗತ್ತೆ. ಈ ಊರು ಅಷ್ಟು ಚೆನ್ನಾಗಿದೆ, ಯಾಕಂದರೆ ಮೇನ್ ರೋಡ್ ತಕ್ಕನೇ ಮನೆ ಸುತ್ತಮುತ್ತ ವಾತಾವರಣವೂ ಚೆನ್ನಾಗಿದೆ. ಆಚೆ ಬರೋಕ್ಕೂ ಏನು ಭಯ ಅನ್ನೋಂಗಿಲ್ಲ. ಮತ್ತು ನೀರಿಗೂ ಅಷ್ಟೇ, ಪಾತ್ರೆ ತೊಳೆಯೋಕ್ಕಾಗಲಿ ಅಡುಗೆ ಮಾಡೋಕ್ಕಾಗಲಿ ಸೇಮ್ ಬೆಂಗಳೂರಲ್ಲೆಲ್ಲ ಹೆಂಗಿರುತ್ತೆ ಹಾಗೆ ಇರೋದ್ರಿಂದ ನಮ್ಮ ಆಂಟಿ ಮನೇಲಿ ಬರೋದಕ್ಕೂ ಇರೋದಕ್ಕೂ ಖುಷಿಯಾಗುತ್ತೆ. ಇಲ್ಲಿಂದ ಸೀನರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬೆಟ್ಟಗಳು. ಇದೇ ಮೇನ್ ರೋಡು, ಫುಲ್ ವೆಹಿಕಲ್ಸ್ ಓಡಾಡ್ತಾರೆ. ಈ ಸರಿ ನಾವು ಸಂಕ್ರಾಂತಿ ಹಬ್ಬಕ್ಕೆ ಬರಬೇಕಾಗಿತ್ತು. ಸಂಕ್ರಾಂತಿ ಹಬ್ಬಕ್ಕೆ ಬರಬೇಕಿತ್ತು, ಬರಲಿಲ್ಲ. ಅದಕ್ಕೆ ಇವಾಗ ಬಂದಿದ್ದೀವಿ. ಇಲ್ಲಿಂದಾನೇ ವೀಡಿಯೋ ಮಾಡಿದ್ದೀನಿ ನಾನು. ಇಲ್ಲೊಂದು ಮಂಟಪ ಥರ ಏನು ಕಾಣಿಸ್ತದೆ ನೋಡಿ, ಇಲ್ಲಿವರೆಗೂ. ಅಲ್ಲಿ ಮೇಲಿಂದ ದೇವಸ್ಥಾನ ಇದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ರಥನ ಎಳ್ಕೊಂಬರ್ತಾರೆ. ಮತ್ತು ಇಲ್ಲಿಂದ ಅಲ್ಲಿಗೆ ಎಳ್ಕೊಂಡು ಹೋಗ್ತಾರೆ. ಜಾತ್ರೆ ನಡೀತೆ ಸಂಕ್ರಾಂತಿ ಹಬ್ಬಲ್ಲಿ. ಶಾಂತಳ್ಳಿ ಇದು ಇಲ್ಲಿ ನಡೆಯುವಂಥದ್ದು ಜಾತ್ರೆ ಪೂಜೆ ಎಲ್ಲ ಹಿಂಗಿದೆ. ಮನೆ ಹಿಂದೆ ಎಲ್ಲ ಮನೆ ಹಿಂದೆ ಮನೆ ರೋಡು ಎಲ್ಲ. ಒಳಗಡೆ ಇವಾಗ ಅಡುಗೆ ಮಾಡ್ತಾಯಿದ್ದೀವಿ. ಅಂದರೆ ನೆನೆ ಬಂದಿದ್ದ ರಾತ್ರಿಯೇ ಮೀನು ಸಾರೆಲ್ಲ ಮಾಡಿ ಫ್ರೈಗೆಲ್ಲನೂ ಮಿಕ್ಸ್ ಮಾಡಿ ಎಲ್ಲ ಇಟ್ಟಿದ್ವಿ. ನಾಟಿ ಕೋಳಿ ತಂದಿದ್ದು, ಅದು ಎಲ್ಲ ಸಾಂಬಾರು ಮಾಡಿ ಇಟ್ಬಿಟ್ಟಿದ್ದೀವಿ. ಇವಾಗ ಬೆಳಗ್ಗೆನ ತಿಂಡಿಗೆ ನೀರು ದೋಸೆ, ಮೀನು ಸಾರು, ಮಧ್ಯಾಹ್ನಕ್ಕೆ ನಾಟಿ ಕೋಳಿ ಸಾರು, ಮುದ್ದೆ, ಫಿಶ್ ಫ್ರೈ, ಈ ಥರ ಫ್ರೈಗೆ ಕಬಾಬ್ ಫ್ರೈ ಮಾಡೋಣ ಅಂತೆಲ್ಲ ಇಟ್ಟಿದ್ವಿ. ಒಂದು ರೌಂಡ್ ಹಂಗೆ ಹೋಯ್ತು. ಮನೆ ಹಿಂದೆ ಡೋರ್ ಆ ಕಡೆ ಇದೆ. ಅಥವಾ ಅಮ್ಮಂತಾಗಿದೆ ಬಂದೆ ಹುಡ್ಕೊಂಡು ಎಲ್ಲೋ ಹೋಗಲಿ. ಇಲ್ಲೇ ನಾನು ರಾತ್ರಿ ಬಂದು ಒಳಗೆ ಸೇರ್ಕೊಂಡು ಆಚೆನೇ ಬಂದಿಲ್ಲ. ಈಗ ಆಚೆ ಬಂದು ನೋಡಿದೆ, ಹೊಡ್ಕೊಂಡೆ. ಈಗ ಆಚೆ ಬಂದು ನೋಡ್ತಾ ಇದ್ದೀನಿ. ನೋಡಲಿ ಬರ್ಡ್ ನೋಡ್ಬೇಕು ತಾನೇ, ನೋಡ್ಕೊಂಡು ನಡೆಯೋಕ್ಕಾಗಲ್ಲ. ಬಟರ್ಫ್ರೂಟ್ ಗಿಡ ಒಂದು ಹಾಕಿದ್ದಾರೆ ನಮ್ಮ ಆಂಟಿ. ಈಗ ಯಾವುದು ಇದೆ, ಒಂದು ಬಂದಿದೆ, ಒಂದೇ ಒಂದು. ಇನ್ನು ಅಲ್ಲಿ ಎಲ್ಲ ಖಾಲಿ ಮಾಡ್ಕೊಂಡು ಅವ್ರು ಇಲ್ಲಿಗೆ ಬಂದುಬಿಟ್ರೆ ಇನ್ನು ನಮಗೆ ಕಷ್ಟ. ಏನು ಸಿಕ್ಕಲ್ಲ. ಬನಾನಾ ಇಲ್ಲ, ಬಟರ್ಫ್ರೂಟ್ಸ್ಗಳಿಲ್ಲ, ಹುಣಸೆ ಹಣ್ಣಿಲ್ಲ, ಇನ್ನೂ ಏನೇನಿಲ್ಲ, ಕೋಳಿ, ನಾಟಿ ಕೋಳಿ ಇಲ್ಲ. ಇನ್ನೆಲ್ಲ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಇಲ್ಲೇನೂ ಸಾಕಲ್ಲ ಅವರು. ಆಲ್ಮೋಸ್ಟು ನಮ್ಮ ಮದುವೆ ಆದಾಗಿಂದ ಸುಮಾರು ಕೊಟ್ಟಿದ್ದಾರೆ ಪಾಪ ನಮ್ಮ ಆಂಟಿ. ಇಲ್ಲ ಅಂತ ಹೇಳ್ತಾರೆ. ಅಕ್ಕಿಯಿಂದ ಎಲ್ಲ ಪ್ರತಿಯೊಂದು ಇವ್ರು ಕಳಿಸ್ತಾಯಿದ್ರು ನನಗೆ. ಸಣ್ಣ ಅಕ್ಕಿ ಬಡಿಯೋದು ಇವರು. ಹಾಗಾಗಿ ಪಲಾವ್ಗೆ ಇದೆಲ್ಲ ಬಂತು. ನಾಯಿ ಯಾವುದೋ ನನ್ನನ್ನೇ ನೋಡ್ತಾಯಿದ್ದೆ ಕೂಡ ಇಸ್ಕೊಂಡು. ಅದನ್ನೇ ಹೇಳಿದ್ದು ನಾನು. ನಾಯಿ ಇದೆ, ನಾಯಿ ಮೇಲೆ ಹೋಗಿಲ್ಲ ನಾನಂತೂ. ಯಾವ ಚೂನೂ ಇಲ್ಲ, ಅದೂ ಇಲ್ಲ. ಅದು ಎಲ್ಲ ಫುಲ್ಲು ಏನೋ ಮಾಡೋದಕ್ಕೆ ನರ್ಸರಿ ಏನೋ ಮಾಡ್ತಾರೋ ಏನೋ ಗೊತ್ತಿಲ್ಲ. ಹಂಗಾಗಿ ಮಣ್ಣೆಲ್ಲ ತಂದು ಹಾಕ್ಸಿದ್ದಾರೆ ಕಂಪ್ಲೀಟ್. ಇನ್ನು ಆ ಕಡೆ ಎಲ್ಲ ಕಾಫಿ ತೋಟ ಇರೋದು. ಮನೆ ಹತ್ರ ಎಷ್ಟು ಜಾಗ ಇದೆ ವಿಶಾಲವಾಗಿ. ಮನೆ ಹಿಂದ್ಗಡೆ ಎಷ್ಟು ಜಾಗ, ಆ್ಯಂಡ್ ಪಕ್ಕದಲ್ಲಿ ಹಿಂದೆ ಎಲ್ಲ ಇಲ್ಲೂ ಸುಮಾರು ಆಗುತ್ತೆ. ಹೀಗಿದೆ ನಮ್ಮದು ಮನೆ. ಚೆಂದ ಇದೆ ಮಾತ್ರ ನೋಡೋಕ್ಕೆ. ಇದು ಸೀನರಿ ಸಾಕಾಗಿರೋದು ನೋಡಿ. ಅಲ್ಲಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಂಗೆ ತುಂಬ ಇಷ್ಟ ಆಯಿತು ಒಂದು ಸೀನರಿ, ಸಕ್ಕತ್ತಾಗಿದೆ. ಇಲ್ಲಿ ಕೂತ್ಕೊಳ್ಳೋದು
ಹಾಯ್. ಡೈನಿಂಗ್ ಟೇಬಲ್ ನಾವು ಬಂದಾಗೆಲ್ಲ ಒಂದೊಂದು ಆಡಾಗಿರುತ್ತೆ ಆಂಟಿ ಮನೆಗೆ. ನಾವು ಈಗ ಇರೋದು ಬಂದು ನಮ್ಮ ಮನೆಯವರ ಅಕ್ಕ ಮನೆಯಲ್ಲಿ. ಅಂದರೆ ಇವ್ರದ್ದು 2 ಮನೆ ಇದೆ, ಒಂದು ಬೊಂಗಲಲ್ಲೂ ಕೂಡ ಇದೆ. ನಾವು ಜಾಸ್ತಿ ಅಲ್ಲೇ ಕೂಡ ಹೋಗ್ತಾ ಇದ್ದಿದ್ದು, ಯಾಕಂದರೆ ಅವಾಗ ಅವರು ಜಾಸ್ತಿ ಅಂದರೆ ಹಸು, ಕೋಳಿ ಈ ಥರ ಎಲ್ಲ ಸಾಕಿದ್ರು ತುಂಬ. ನಮ್ಮ ಮಕ್ಳಿಗೂ ಅಷ್ಟೇ ಆ ಜಾಗ ತುಂಬ ಇಷ್ಟ ಆಗುತ್ತೆ. ಬಟ್ ಈಗ ಏನಂದರೆ ಅವ್ರಿಗೂ ವಯಸ್ಸಾಗ್ತಿರೋದ್ರಿಂದ ಅದೆಲ್ಲ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಈಗೆಲ್ಲ ಕಂಪ್ಲೀಟು ಶಾಂತಹಳ್ಳಿಗೆ ಶಿಫ್ಟ್ ಆಗ್ತಿದ್ದಾರೆ. ಹಾಗಾಗಿ ಇವಾಗ ನಾವು ಬಂದಾಗೆಲ್ಲ ಇದೇ ಮನೆಗೆ ಬರಬೇಕು. ಮುದ್ದು ಬಂಗಾರಿ ಹೆಂಗಿದೇವ ಫಿಶ್ ಸಾರು? ಫಿಶರ್ ಅಲ್ಲಿ ಹೋದ್ರೆ ಚೀತ ಇದೆ, ಸುಮ್ಮನೆ ಇರು, ಬೇಡ ಹೋಗೋದು. ಕಾರ್ ವಾಶ್ ಮಾಡ್ಕೊಂಬರಕ್ ಹೋಗ್ತಿದ್ದಾರೆ. ಹಾಂ ನಿಧಾನ ತಿನ್ನವು, ಆಮೇಲೆ ಹೋಗೋಣ ನಾವು. ನಾವು ಶನಿವಾರನೇ ನಮ್ಮ ಮನೆಯವ್ರ ಅಕ್ಕ ಮನೆಗೆ ಬಂದಿದ್ದರಿಂದ ಭಾನುವಾರ ಬೆಳಗ್ಗೆ ಮತ್ತೆ ನಮ್ಮ ಮನೆಯವರು ಊರಿಗೆ ಹೊರಟಿದ್ರು. ನಾವೆಲ್ಲ ಇಲ್ಲೇ ಉಳಿತಾ ಇದ್ವಿ, ಯಾಕಂದರೆ ಊರಲ್ಲಿ ಸುಮಾರು ಕೆಲಸ ಇತ್ತು. ತೋಟದ ಕೆಲಸ ಅಂದರೆ ತುಂಬಾ ಇರುತ್ತೆ. ಹಾಗಾಗಿ ಮನೆಯವರು ಹೊರಟಿದ್ರು. ಆದರೆ ನಮ್ಮ ಚರಿ ಮರಿ ಅವ್ರ ಮಾವನ್ನ ಬಿಟ್ಟಿರೋಕ್ಕಾಗ್ತಾ ಇರಲಿಲ್ಲ. ನಾನು ಹೋಗ್ತೀನಿ ಮಾವನ ಜೊತೆ, ನಾನು ಮಾವನ ಜೊತೆನೇ ಇರ್ತೀನಿ ಅಂತ ಹೇಳಿ ಹಠ ಮಾಡ್ತಾಯಿತ್ತು. ಹಾಗಾಗಿ ಅವಳನ್ನು ಕಣ್ ತಪ್ಪಿಸಿ ನಮ್ಮ ಮನೆಯವ್ರು ಹೋಗಬೇಕಿತ್ತು. ಅದಕ್ಕೋಸ್ಕರ ಅಂತ ಹೇಳಿ ಇಲ್ಲೇ ಕಾಫಿ ತೋಟಕ್ಕೆ ಕರ್ಕೊಂಬಂದ್ವಿ. ಇಲ್ಲೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಓಡಾಡ್ಕೊಂಡಿದ್ರೆ ಅವ್ರು ಅಷ್ಟರಲ್ಲಿ ಹೋಗ್ಬಿಡ್ಬೋದು ಅಂತ. ಕೆಲವೊಂದು ಟೈಮಲ್ಲಿ ಹೆಂಗೆ ಹಚ್ಕೊಂಡ್ಬಿಡುತ್ತೆ ನಮ್ಮ ಚರಿ ಮರಿ ಅಂದರೆ, ಅವ್ರ ಅಪ್ಪ ಅಮ್ಮನೂ ಬೇಡ ನಾವಿದ್ರೆ ಸಾಕು ಅನ್ನುವಷ್ಟು ನಮ್ಮನ್ನು ಹಚ್ಕೊಂಡ್ಬಿಡ್ತಾಳೆ. ಬಟ್ ಅವಳನ್ನು ಬಿಟ್ಟು ಬರೋದಕ್ಕೂ ಕೂಡ ನಮಗೆ ಆ ಟೈಮಲ್ಲಿ ಕಷ್ಟ ಆಗುತ್ತೆ, ಅಥವಾ ಅವಳು ಕಣ್ ತಪ್ಪಿಸಿ ಹೋಗೋದು ಕೂಡ ತುಂಬ ಕಷ್ಟ ಆಗುತ್ತೆ. ಆ ರೀತಿಯಾಗಿದ್ದಾಗ ಈ ಥರ ಏನಾದರೂ ಒಂದು ಸರ್ಕಸ್ ಮಾಡಿ ಅವಳು ಕಣ್ ತಪ್ಪಿಸಿ ಹೋಗೋ ಅಂಥದ್ದಿರುತ್ತೆ. ಹಾಗಾಗಿ ಕಾಫಿ ತೋಟಕ್ಕೆ ಬಂದ್ವಿ. ಈಗೆಲ್ಲ ಆಲ್ಮೋಸ್ಟ್ ಕಾಫಿ ಸೀಸನ್ ಇರುತ್ತೆ, ಸುಮಾರು ಹೂವೆಲ್ಲ ಬಿಟ್ಟಿರುತ್ತೆ, ಜೊತೆಗೆ ಹಣ್ಣುಗಳೆಲ್ಲ ಆಗಿರುತ್ತೆ. ಕಾಫಿ ಹಣ್ಣು ನೋಡೋದಕ್ಕೆ ಒಂದು ಚೆಂದ ಅಂತ ಹೇಳ್ಬೋದು. ಮಕ್ಕಳೆಲ್ಲರನ್ನೂ ಕರ್ಕೊಂಡು ಕಾಫಿ ತೋಟದಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತಾ ಇದ್ವಿ. ಕಾಫಿ ಬೀಜ ಕೀಳ್ಬೇಡ್ರಿ. ಓ ಇದು ಒಂದು ಆಮ್ಲೆಟ್ ಆಯ್ತು ಅಲ್ಲೇ, ಈಡ್ಗಾಯಿ ಹೊಡಿತಾ ಇರತ್ತೆ ಅವಾಗವಾಗ. ಇದು ನಮ್ಮ ಹುಡುಗಿ ಏನು ಮಾಡ್ತಿದ್ಯಾ ಮಗಳು? ಬಂದ್ರು ಸಾಕು. ಚಿಂಟು ಹೋಗಬೇಡ ಜಾಸ್ತಿ ಬಾ. ತಣ್ಣಗೈತೆ ಮಾತ್ರ ವಾತಾವರಣ ಇಲ್ಲಿ. ಏನು ಗುರು ಕಾಫಿ ಬೀಜ ಇಲ್ಲೇ ಬೇಜಾನಿದೆ, ಏನು ಮಾಡೋಕ್ಕಿವ? ಅಲ್ಲಿ ನೋಡಿ ಎಷ್ಟೊಂದು ಬಿಟ್ಟವಲ್ವಾ ಅಂಕಲ್. ಈಗ ಸೀಸನ್ ಏನೋ ಅನಿಸುತ್ತೆ. ಹೌದು, ಹೂವು ನೋಡಿ ಅಲ್ಲಿ ಎಷ್ಟೊಂದು ಹೂವು ಬೇರೆ. ಇಲ್ಲಿ ಹೂವು ಫುಲ್ಲು ಹೂವು. ಇದು ಇದ್ರಲ್ಲಂತೂ ಪೂರ್ತಿ ಬೀಜನೇ ಇದೆ. ಏನ ಕಾಫಿ ತೋಟ ತಣ್ಣ ಗಾಳಿ ಬೀಸ್ತೈತೆ. ಬನ್ರೋ ಮಕ್ಳ. ಚರಿಮಾ ಬನ್ನಿ ಮಮ್ಮಿ, ಚರಿ ಮಮ್ಮಿ ಬನ್ನಿ, ಚಳಿ ಆಗ್ತಾಯಿದೆ, ಹೋಗೋಣ ಮನೆಗೆ. ಚಳಿ ಆಗ್ತಿಲ್ಲ ಮಮ್ಮಿ ನಿಮಗೆ? ಮಮ್ಮಿ ಚರಿ ಮಮ್ಮಿ ಎಲ್ಲ ಉದ್ರೋಗ್ತಾ ಇದಾವಲ್ಲಿ. ಬನ್ನಿ ಚಿಂಟು ಬಾ, ಬೇಡ ಹೊಡಿತಾರೆ ಬಾರೋ. ಪಾಪ ಹೊಟ್ಟೆ ಉರಿಯುತ್ತೆ, ಹಂಗೆಲ್ಲ ಮಾಡಬಾರ್ದು ಮಗನೇ. ಬನ್ನಿ ಸಾಕು, ನಡೀರಿ. ಮಮ್ಮಿಗೆ ಹೋಗಿ ಕೊಡಿ, ಕಾಫಿ ಮಾಡ್ಕೊಡ್ಲಿ ಇದರಲ್ಲಿ ನಿಮ್ಮ ಮಮ್ಮಿಗೆ. ಆಯ್ತಾ ಮಮ್ಮಿ? ನಾನೆಲ್ಲಿ ಇಟ್ಕೊಳ್ಳಿ? ಹಂಗೆ ನಡೀರಿ ಇಟ್ಕೊಂಡು. ಎಲ್ಲ ಹಾಳು ಮಾಡಕ್ಕೆ ತಂದವನೆ. ಇಡು ಹಂಗೆ. ಎಷ್ಟು ಚೆನ್ನಾಗಿದೆ ನೋಡಿ ಹೂವು, ಒಳ್ಳೆ ಕಾಗಡ ಹೂವು ಇದ್ದಂಗಿದೆ. ಕಾಗಡ ಹೂ ಥರ ಫುಲ್ಲು. ನಿಧಾನಕ್ಕೆ ಬೀಳ್ತೀರಾ. ಈಗಂತೂ ಆಟದ ಮೈದಾನ ಔಟ್ ಆಯ್ತಲ್ಲ ಅಂಕಲ್ ಇದು ಜಾಗ. ಬರೀ ಕಾಲಲ್ಲಿ ಬಂದು ಈಗ ಇಲ್ಲಿ ಫುಲ್ ನರ್ಸರಿ ಮಾಡ್ಕೊತೀರಾ? ಆಯ್ತು, ಇಲ್ಲೂ ಒಂಥರ ವಾತಾವರಣ. ಆದರೆ ಇದು ಹಳ್ಳಿ ಫೀಲ್ ಆಗಲ್ಲ ನಮಗೆ, ಸಿಟಿ ಥರನೇ ಫೀಲ್ ನಿಮಗೆ. ಮೇನ್ ರೋಡೆಲ್ಲ ಹತ್ರ ಇರೋದ್ರಿಂದ. ಹೌದು, ರಾತ್ರಿ ಹೊತ್ತು ಓಡಾಡ್ತಿರತ್ತೆ, ಏನು ಭಯ ಪಡಂಗಿಲ್ಲ. ಕಾಗಡ ಹೂ ಇದ್ದಂಗಿದೆ ಅದು. ತಗೊಳ್ಳಿ ಮಮ್ಮಿ, ಇದು ನಮ್ಮ ಮುದ್ದು ಮಮ್ಮಿ, ಇದು ಚರಿ ಮಮ್ಮಿ. ಇದು ಚರಿ ಮಮ್ಮಿಗೆ ಚೆರಿ ಫ್ರೂಟ್ಸ್ ಅಲ್ಲ ಮಮ್ಮಿ? ನಾನು ಯಾರ ಮಗಳು ಕೇಳಿ ಅಂಕಲ್? ಯಾರ ಮಗಳ ಬಂದನು?
ನಾನು ಅವಳ ಮಗಳಂತೆ. ಹೋಯ್ತು ಬಟ್ಟೆ ಎಲ್ಲ ಚಿಂಟು. ಬನ್ನಿ ಹೋಗಿ ತೊಳ್ದಿಡಿ ನೀಟಾಗಿ ಎಲ್ಲ. ಆಯ್ತು ಬನ್ನಿ ಬನ್ನಿ. ಜೈಲರ್ ಮೂವಿಲಿ ಬರ್ತೀನಿ ಹಂಗೆ. ಎಲ್ಲ ಮಿಕ್ಸ್ ಮಾಡಿ ರಾತ್ರಿನೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದು. ಜೊತೆಗೆ ನೀರು ದೋಸೆ ಇವತ್ತು ಬೆಳಗ್ಗೆ ತಿಂಡಿಗೆ ಮಾಡಿದ್ದು. ಚಿಕನ್ ಸಾಂಬಾರು ಖಾಲಿನೇ ಆಗೋಯ್ತು. ನಾಟಿ ಕೋಳಿ ಸಾಂಬಾರು ಸ್ಪೆಷಲ್. ಫಿಶ್ ಸಾಂಬಾರು ಬರೀ ಒಂದೇ ಒಂದು ತಲೆ ಇದೆ, ಅದು ದಡೀತದೆ. ನಿಮ್ಮ ಅಪ್ಪಂಗೋಸ್ಕರ ಇದೆ, ನಿಮ್ಮ ಅಪ್ಪನೇ ತಿನ್ಬೇಕಿತ್ತಲ್ಲ. ಮೀನು ಕರಿ ಸಾಂಬಾರು, ರಾತ್ರಿ ಒತ್ತು ಶಾವಿಗೆ, ನೂಡಲ್ಸು, ನೀರು ದೋಸೆ, ಜೊತೆಗೆ ಸ್ವಲ್ಪ ಕಾಯಿ ಹಾಲು ಮಾಡಿದ್ದು. ವೈಟ್ ರೈಸ್ ಬೇಕಂದ್ರೆ ವೈಟ್ ರೈಸ್ ಎಲ್ಲನೂ ಆಯಿತು. ಸರಿ ಮಾವ ಒಂದು ಫಿಶ್ ಕೊಟ್ಬಿಡೋಣ. ಆಯಿತು ಫಿಶ್ ಫ್ರೈ ದಬ ಕೇಳ್ತೀನಿ, ಇಳಿತಾಳವಳೆ. ಇಲ್ಲಿ ಇಟ್ಬಿಟ್ಟು ಹೋಗಪ್ಪ. ಚಪ್ಪಲಿ ಬಿಟ್ಟು ಹೋಗಪ್ಪ. ಅರ್ಥ ಬಿಚ್ಚಿಬಿಟ್ಟು ಹೋಗು. ಬಿಚ್ಚು. ಹೋಗೋ. ಡ್ರೆಸ್ ಚೇಂಜ್ ಮಾಡಲ್ವಾ ಸರ್ ನೀವು? ಡ್ರೆಸ್ ಬಿಚ್ಚಲ್ವಾ ಸರ್? ಹೆಂಗಿದೆ ಸರ್? ಸರಿ, ಅವಳು ಬಿಟ್ರೆ ಮುಳುಗಿ ಹೋಗ್ತಾಳೆ ಇವಳು ಅಂತ. ಕೈ ಕೊಡೋದು, ನಾನು ಹೇಳ್ಕೊಡೋದು. ಕೈ ಕೊಡು. ಬೇಡ ಸುಮ್ಮನಿರ ಪಾಪ. ಹೋಗ್ರಿ ಹಿಂದಕ್ಕೆ. ಸಾಕು ಸಾಕು, ಇನ್ನು ಹಿಂದೆ ಹೋಗ್ಬೇಡಿ. ಸರಿ. ಇದು ನೀವೇನು ನೋಡ್ತಾ ಇದ್ದೀರಾ, ಇದೊಂದು ಪುಟ್ಟು ಡ್ಯಾಮು ಶ್ರಂತಳ್ಳಿಯಲ್ಲಿರುವಂಥದ್ದು. ಈ ಜಾಗಕ್ಕೆ ನಾನು ಬಂದಿರಲಿಲ್ಲ, ಯಾಕಂದರೆ ಮನೇಲಿ ಆಂಟಿ, ನಾವು ಮತ್ತು ಆಂಟಿ ಅವ್ರ ಫ್ರೆಂಡ್ ಎಲ್ಲ ಬಂದಿದ್ದು. ಅವ್ರ ಜೊತೆ ಮಾತಾಡ್ಕೊಂಡು ಮನೇಲಿದ್ವಿ. ನಮ್ಮ ಆಂಟಿಯವ್ರ ಮಗ ನಮ್ಮ ಚಿನ್ನಿ ಮಕ್ಕಳನ್ನೆಲ್ಲ ಕರ್ಕೊಂಡು ನೀರಲ್ಲಿ ಸ್ವಲ್ಪ ಆಟಾಡ್ದಂಗೆ ಆಗುತ್ತೆ. ಮನೆ ಒಳಗಡೆ ಇದ್ದು ಅವ್ರಿಗೂ ಬೇಜಾರಾಗುತ್ತಲ್ಲ. ಇನ್ನು ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ, ಅದು ಬೇರೆ ನಮ್ಮ ಚರಿಮರಿ ಕೇಳ್ತಾನೆ ಇತ್ತು, ಮಾವ ಬೇಕು ಅಂತ. ಸರಿ ಅಂತ ಹೇಳಿ ನಮ್ಮ ಚರಿಮರಿನ ಕರ್ಕೊಂಡು ಒಂದಷ್ಟೊತ್ತು ಮಕ್ಳಿಗೂ ನೀರಲ್ಲೆಲ್ಲ ಆಟಾಡ್ದಂಗೆ ಆಗುತ್ತೆ ಅಂತ. ಇಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಬಂದರೆ ಸೀನರಿ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ಯಾರೆಲ್ಲ ಪೂಜಾ ಕೆ ರಾಜ್ ವ್ಲಾಗ್ ನೋಡ್ತೀರ ನೋಡಿ, ಅವರು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಶಾಂತಳ್ಳಿಯಲ್ಲಿ ನಡೆಯುವಂಥ ಕುಮಾರಲಿಂಗೇಶ್ವರ ಜಾತ್ರೆ ಎಲ್ಲನೂ ಕೂಡ ವೀಡಿಯೋಸ್ನ ಶೇರ್ ಮಾಡ್ತಾನೆ ಇರ್ತಾರೆ. ಅದೇ ಪ್ಲೇಸೇ ನಮ್ಮ ಮನೆಯವರು ಓದಿದ್ದಂಥದ್ದು. ಆ ಊರಲ್ಲೇ ನಮ್ಮ ಮನೆಯವರು SLC ಓದಿದ್ದು. ನಮ್ಮ ಮನೆಯವರು ಆಲ್ಮೋಸ್ಟ್ ಅವ್ರ ಅಕ್ಕ ಮನೆಯಲ್ಲೇ ಜಾಸ್ತಿ ಇದ್ದಿದ್ದಂಥದ್ದು. ಹಾಗಾಗಿ ಯಾವಾಗ ಬಂದರೂ ಕೂಡ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ, ಮಕ್ಕಳು ಕರ್ಕೊಂಡು ಎಲ್ಲ ಕಡೆ ಓಡಾಡಬೇಕು, ನೋಡಬೇಕು, ಅವ್ರಿಗೆ ಈ ಥರ ಎಲ್ಲ ಆಟ ಆಡೋಕ್ಕೆ ಬಿಡಬೇಕು. ಯಾಕಂದರೆ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ರೀತಿ ಎಲ್ಲನೂ ಆಟ ಆಡಿದ್ರಂತೆ. ಅವಾಗೆಲ್ಲ ಅವ್ರಿಗೆ ನಮ್ಮ ಮನೆಯವ್ರು ಹೇಳೋರು, ಮನೇಲಿ ಹೇಳ್ತಾ ಇರಲಿಲ್ಲ, ಏನಿಲ್ಲ, ನಾವು ನೀರಲ್ಲಿ ಆಟಾಡೋಕ್ಕೆ ಹೋಗ್ಬಿಡ್ತಾ ಇದ್ವಿ, ಬಟ್ ಮನೆಗೆ ಬಂದರೆ ಬೈತಾರೇನೋ ಭಯ ಇರೋದು. ಆದರೂ ಮನೆಗೆ ಬರೋ ಮುಂಚೆ ನಾವು ಬಿಸಿಲಲ್ಲಿ ಸ್ವಲ್ಪ ಹೊತ್ತೆಲ್ಲ ನಿಂತು ಮಾಡಿ ಬರ್ತಾಯಿದ್ರು ಕೂಡ ಮನೆಯಲ್ಲಿ ಅವ್ರ ಅಕ್ಕ ಹಿಡಿತಿದ್ರಂತೆ. ನಿನಗೆ ಸೊಂಟಕ್ಕೆ ಉಡ್ದಾರ ಹಾಕಿರ್ತಾರೆ ನೋಡಿ, ಆ ಉಡ್ದಾರದಲ್ಲಿ ಒದ್ದೆ ಇದೆಯಾ ಇಲ್ವಾ ನೋಡೋರಂತೆ. ಒದ್ದೆ ಇದ್ದರೆ ಚೆನ್ನಾಗಿ ಬೈಯೋರಂತೆ, ನೀರಲ್ಲಿ ಹೋಗಬೇಡಿ, ಎಷ್ಟು ಹೇಳಿದ್ರು ಕೇಳಲ್ಲ, ಹಾಗೆ ಹೀಗೆ ಅಂತ. ಆ ಥರ ಅವರ ಒಂದು ಬೆಳೆದಿದ್ದಂಥ ವಾತಾವರಣದಲ್ಲಿ ಅವ್ರ ಮಕ್ಕಳನ್ನು ಕೂಡ ಇರಬೇಕು, ಓಡಾಡಬೇಕು ಅನ್ನೋ ಆಸೆ ಅವ್ರಿಗೆ ಜಾಸ್ತಿ. ಯಾರು ನಮ್ಮನ್ನು ಒಳಗಡೆ ಕೂಡಾಕಿರೋದು? ಚಳಿ ಆಗ್ತಾ ಇಲ್ಲ ಮಗಳು. ಬಂಗಾರಿ, ಓಕೆ.
ಏನು ಕಾಣಿಸ್ಲೇ ಇಲ್ಲ ನನಗೆ. ಹೋಗಿದ್ದ ಮಗಳು ಅಲ್ಲಿ ಚರಿಮಾ ಲೈಟ್ ಹಾಕಿದಾರಲ್ಲ ಮೇಲೆ ಹೋಗಿದ್ದವ ಇಲ್ಲಂತೂ ನಾಯಿ ಇರ್ತಾವ ಏನಿರ್ತಾವ ಅನ್ನೋದಕ್ಕೆ ಹೋಗಕ್ಕೆ ಭಯ ನನಗೆ. ಎಲ್ಲದಕ್ಕೂ ಹೆದರ್ಕದೆ. ಇಷ್ಟು ಲೈಟ್ ಸಕ್ಕತ್ತಾಗಿದೆ ಅಲ್ಲಿ ಫ್ರೆಂಡ್ಸ್. ನಾನು ಹೋಗಿಲ್ಲ ಅಷ್ಟೇ, ನಿನ್ನೆ ಹೋಗಿ ಬಂದ್ರಪ್ಪ ಮಕ್ಕಳೆಲ್ಲ. ಲೈಟು ಕುಮಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದು ಕುಮಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನನ ಅಂಕಲ್ ಇರೋದು? ನಾನು ಬೆಳಿಗ್ಗೆ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂದ್ಕೊಂಡೆ. ಹಾಂ, ಪುಷ್ಪಗಿರಿ ಬೆಟ್ಟ ಅದೇ ಮೇಲಲ್ಲಿ. ಅಲ್ಲೇನು ಯಾವಾಗಲೂ ತೆಗ್ದಿರಲ್ಲ ಅಲ್ಲ? ಹೌದ್ರಾ? ಅಪರೂಪ ಅಂದ್ಕೊಂಡೆ ನಾನು. ಓ ಮಗನೆ, ಹೌದಾ? ಹೋಗೋಣ ಈಗ ಹೋಮ್ ಸ್ಟೇಗೆ. ಹಾಂ ಹೋಗೋಣ. ನಾನು ಬೆಳಿಗ್ಗೆ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಅನ್ಕೊಂಬಿಟ್ಟು ಆಮೇಲೆ ಆಂಟಿ ಹೇಳಿದ್ರು ಇಲ್ಲ ಅದು ಕುಮಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಅದು ಮೇಲೆ ಪುಷ್ಪಗಿರಿ ಬೆಟ್ಟದ ಮೇಲಿರೋದು ಶಾಂತ ಮಲ್ಲಿಕಾರ್ಜುನ ಸ್ವಾಮಿ. ಅಲ್ಲಿ ಟವಲ್ ಎತ್ಕೊಂಬರೋ ಚಿಂಟು, ಒಂದು ಟವಲ್ ಈ ಕಡೆ ಲಾಸ್ಟ್ ಎಂಡಲ್ಲಿರೋ ಟವಲ್ ತೊಗೊಂಬೋಗು. ಅಲ್ಲಿ ಯಾವಾಗಲೂ ಇರಲ್ಲ ಅಂದ್ಕೊಂಡಿದ್ದೆ ನಾನು, ಒಂದೇ ಸರಿ ಇರೋದೇನೋ ಅಲ್ಲಿ ಅಂತ. ಅಲ್ಲೇ ಅಲ್ವಾ ಏನೋ ಸಂಕಿ ಮರನ ಏನೋ ತುಂಬ ದೊಡ್ಡದಿರೋದು. ಹಾಂ, ಫುಲ್ ದೊಡ್ಡದು. ಅದು ಹೂವು ಬಿಡುತ್ತಾ? ಹೂವು ಬಿಡುತ್ತಾ? ಕೆಂಡ ಸಂಪಿಗೆ. ಅದೇ ಮೇಲ್ಗಡೆ ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ನಾವು. ಬೆಟ್ಟದ ಮೇಲೆ ದೇವಸ್ಥಾನ. ಹಾಂ, ಅಲ್ಲಿಂದ ಇಲ್ಲಿಗೆ ಬೆಟ್ಟದ ಮೇಲೆ ಒಬ್ರು. ಹೌದ್ರಾ? ಏನವ ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ಯಮ್ಮ ಅವ್ನು ಕೂರ್ಸ್ಕೊಂಡು ನೀನು? ಅಯ್ಯೋ ಮಮ್ಮಿ, ನಮ್ಮ ಮಮ್ಮಿಗೆ ಬೇಜಾರು ಮಾಡಿಸ್ಬೇಡಿ, ಕೊಡ್ರು. ಪರವಾಗಿಲ್ಲ, ಮಾಡಿಕೊಡಿ. ನಂಗೆ ನಮ್ಮ ಮಮ್ಮಿ ಮುಖ ನೋಡೋಕ್ಕಾಗ್ತಾ ಇಲ್ಲ. ನಮ್ಮ ಮಮ್ಮಿಗೆ ಮಾಡಿಕೊಡಿ ಫಸ್ಟು. ಹ್ಯಾಪಿನಾ ಮಮ್ಮಿ? ಸರಿ ಮಮ್ಮಿ, ಇಲ್ಲಿ ಹ್ಯಾಪಿನಾ? ಗುಡ್ ನೈಟ್. ಗುಡ್ ನೈಟ್. ನೈಟ್ ಅಷ್ಟೇ. ಚೆನ್ನಾಗಿ ಗಾಡಿ ಕುಣಿದು ಕುಪ್ಪಳಿಸಿ ನೀರಲ್ಲೆಲ್ಲ ಬಿದ್ದು ಒದ್ದಾಡಿ ಇವತ್ತು ನಡಗಿ. ಹಾಂ, ನಮ್ಮ ಮಮ್ಮಿ ಇದು ಅಲ್ಲ ಮಮ್ಮಿ? ನೀನು ತಾನೇ ಹೇಳಿದ್ದು ಚರಿ ಮಮ್ಮಿ ಅನ್ನಿ ಅಂದಿದ್ದು. ಚರಿ ಮಮ್ಮಿ ಆಯಿತು, ಮುದ್ದು ಬಂಗಾರಿ. ಗುಡ್ ನೈಟ್. ಬಾ, ಇನ್ನೊಂದ್ಸರಿ ಹೇಳಿ ಗಾಯ್ಸ್. ಗುಡ್ ನೈಟ್ ಗಾಯ್ಸ್. ಅವ್ರಿಗೆ ಗೊತ್ತೇ ಇರಲಿಲ್ಲ ಗಾಯ್ಸ್, ಹೇಳಬೇಕಲ್ಲ ಗಾಯ್ಸ್ ನೀವು. ಹಾಂ, ಈ ಮನೆ ನಿಂಗೆ ಇಲ್ಲವ? ನಿಂಗೆ ಈ ಅತ್ತೆ ಮನೆ ಇಷ್ಟನ? ಅಲ್ಲಿ ಮಾವ ಊರು ಇಷ್ಟನಾ? ಇದು ಅತ್ತೆ ಊರ. ಹ್ಞೂ, ಇದು ಅತ್ತೆ ಊರು, ಅದು ಮಾವ ಊರು. ಯಾವ ಊರು ಇಷ್ಟ ನಿಂಗೆ? ಹಾಂ, ಮಾವಂಜೂರು ಇಷ್ಟನಾ? ಯಾಕೆ ಅತ್ತೆ ಊರು ಇಷ್ಟ ಇಲ್ಲ ನಿಂಗೆ? ಎಷ್ಟು ಚೆನ್ನಾಗಿದೆ ಅತ್ತೆ ಊರು. ಬೆಳಿಗ್ಗೆ ಎದ್ದು ಫಸ್ಟು ನೀಟಾಗಿ ಹೊರಗಡೆ ಫುಲ್ಲು ಏನದು ಇಬ್ನಿ ಎಲ್ಲ ಮೋಡ ಎಲ್ಲ ಕವಿದಿರುತ್ತೆ. ಮೋಡ ಹತ್ರ ಬೆಟ್ಟ ಹತ್ರ ಎಲ್ಲ ವೀಡಿಯೋ ಮಾಡಬೇಕು, ಸಕ್ಕವಾಗಿರುತ್ತೆ ನೋಡೋಕ್ಕೆ. ನಮ್ಮ ಮಾವನೂರು ಇಷ್ಟ ಅಂತ ಐತಲ್ಲ ಬಂಗಾರಿಗೆ. ಬೇಡ ಅತ್ತೆ ಊರು? ಆದರೂ ಮಾವ ಊರು ಇಷ್ಟ ಅಲ್ಲವಾ? ಹಾಂ, ಕಲಿ ಮಕ್ಕೊಳ್ಳೋಣ ಬಿಡವ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್.